ಅವರು ಬಿಜೆಪಿಯವರು ಏನೋ ಒಂದು ವಿಚಾರ ಇದು ಮಾಡ್ತಾರೆ, ನೀವೇನೋ ಮಾಡ್ಬೇಕಂದ್ರೆ ಏನೂ ಆಗ್ತಾ ಇಲ್ಲ ಸರ್. ಏನು ಕಾಟಾಚಾರಕ್ಕೆ ಆಗ್ತಾ ಇದೆ, ಏನು ಜನ ನಿರೀಕ್ಷೆ ಭಾಳ ಇಟ್ಕೊಂಡಾರೆ. ಕೊನೆಗೆ ಉತ್ತರ ಕೊಡುವವರು ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದ ನೀವು. ಖಂಡಿತವಾಗಿ ಕೂಡ ಈ ಬೆಳಗಾವಿ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆ, ಇಲ್ಲಿ ಸಾಕಷ್ಟು ಉತ್ತರ ಕರ್ನಾಟಕದ ಸಮಸ್ಯೆಗಳು ಏನು ಜ್ವಲಂತ ಸಮಸ್ಯೆಗಳದ ಅದ್ರ ಬಗ್ಗೆ ಚರ್ಚೆ ಆಗಬೇಕನ್ನುವಂಥ ಉದ್ದೇಶ ಅದಿಟ್ಕೊಂಡು ಈ ಭಾಗದಾಗ ಆಗ್ತದೆ. ಆದರೆ ಈ ಬಾರಿ ಏನು ಈ ವಾರ ಭಾಳಷ್ಟು ಯಾವ ರೀತಿ ಚರ್ಚೆ ಆಗಬೇಕಾಗಿತ್ತು ಆ ಚರ್ಚೆ ಆಗಲಿಲ್ಲ. ಕಾರಣ ಅಂತಂದರೆ ವಿನಾಕಾರಣ ಬಿ ಜೆ ಪಿಯವರು ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ವಿಚಾರ ಇಟ್ಕೊಂಡು ಯಾವುದೂ ಕೂಡ ಚರ್ಚೆ ಮಾಡೋದಿಲ್ಲ. ವಿನಾಕಾರಣ ಯಾವುದೇ ಒಂದು ಜಾತಿ ಸಮುದಾಯವನ್ನು ಟಾರ್ಗೆಟ್ ಮಾಡಿ ವಿನಾಕಾರಣ ಕೆಲವು ವಿಚಾರಗಳನ್ನು ತೆಗೆದುಕೊಂಡು ಪ್ರಸ್ತಾಪ ಮಾಡಿ ದಾನ್ಲೆ ಮಾಡಿ ಎಲ್ಲಿನೂ ಕೂಡ ಸೆಷನ್ ಸಮಯವನ್ನು ಅನಾವಶ್ಯಕವಾಗಿ ಅದನ್ನೆಲ್ಲ ಕೂಡ ಹಾಳು ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಜನರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈಗ ಉಳಿದಂಥದ್ದು ಭಾಳ ದಿನ ಇಲ್ಲ, ಸೋಮವಾರದಿಂದ ಗುರುವಾರವರೆಗೆ ಮಾತ್ರ ಇದೆ. ಇವತ್ತು ಅಲ್ಲಿ ಕೂಡ ಕನಿಷ್ಠ ಇವತ್ತು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ 4 ದಿನ ಮಾತ್ರ ಇದೆ. ಈ 4 ದಿನದಲ್ಲಾದರೂ ಮಾತ್ರ ಭಾಳ ಗಂಭೀರವಾಗಿ ಅನೇಕ ಸಮಸ್ಯೆಗಳು ಇಲ್ಲಿ ಚರ್ಚೆ ಆಗಬೇಕು. ಬರೀ ಚರ್ಚೆ ಆಗೋದು ಅಷ್ಟೇ ಅಲ್ಲ, ಅದಕ್ಕೆ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇನ್ಮೇಲಾದರೂ ತಿಳ್ಕೊಳ್ಬೇಕು. ಬಿ ಜೆ ಪಿಯವರು ತಿಳ್ಕೊಂಡು ಸರಿಯಾಗಿ ಸದನ ನಡೆಸಲಿಕ್ಕೆ ಅವರು ಅವಕಾಶ ಮಾಡಿ ಕೊಡಬೇಕು. ಅಲ್ಲ, ಈಗ ವಾರದಲ್ಲಿ 2 ದಿನ ಅಂತೇಳಿ 2 ವಾರ 4 ದಿನ ಅಂತ ಸೀಮಿತ ಮಾಡಿದ್ರು ಉತ್ತರ ಕರ್ನಾಟಕ ಚರ್ಚೆಗೆ. ಅದು ಯಾವುದು ಸಹ ಬರಲೇ ಇಲ್ಲ, ಬರೀ ಇದೇ ಪಂಚಮಸಾಲಿ ಬರೀ ಇದಾಗುತ್ತೆ ಸರ್, ಪ್ರತಿ ಸಲವೂ ಇದಾಗುತ್ತೆ. ಇಲ್ಲ, ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಸದನವನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು ಜನರ ದುಡ್ಡು ಕೂಡ ಖಂಡಿತವಾಗಿ ಕೂಡ ಒಳ್ಳೆಯ ಆರೋಗ್ಯಕರವಾದಂಥ ಚರ್ಚೆಗಳಾಗಬೇಕು. ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಅದರಲ್ಲಿ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ್ದು ಸಮಸ್ಯೆಗಳು. ಅದನ್ನು ಇವತ್ತೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಬಿ ಜೆ ಪಿಯವರು ವಿಶೇಷವಾಗಿ ವಿನಾಕಾರಣ ಯಾವುದಾದ್ರೂ ಒಂದು ಇಶ್ಯೂ ತರೋದು, ಸಂಪೂರ್ಣವಾಗಿ ಬೈಕಾಟ್ ಮಾಡೋದು, ದಾನ್ಲೆ ಮಾಡೋದು, ಗಲಾಟೆ ಮಾಡೋದು, ಯಾವುದೂ ಕೂಡ ಅದಕ್ಕೆ ವಿಚಾರಕ್ಕೆ ಸ್ಪಂದಿಸುವಂಥ ಕೆಲಸನೇ ಮಾಡೋದಿಲ್ಲ. ಸರಿಯಾಗಿ ನಾವು ಅದು ಆನ್ಸರ್ ಮಾಡೋಕ್ಕೆ ತಯಾರಿದ್ದೀವಿ. ಸರ್ಕಾರ ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ತಯಾರಿದೆ. ಅದನ್ನು ಕೇಳುವಂಥ ಪೇಷನ್ಸ್ ಕೂಡ ಇಲ್ಲ. ಅದಕ್ಕೆ ಇವತ್ತು ಅವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅದಕ್ಕೆ ಉತ್ತರ ಕರ್ನಾಟಕದ ಈ ಭಾಗದ ಮುಖಂಡರು ಏನದಾರ, ಈ ಭಾಗದ್ದು ಬಿ ಜೆ ಪಿ ಲೀಡರ್ಸ್ ಏನದಾರ, ಅವರಾದರೂ ಇದು ಎಲ್ಲೋ ಒಂದು ಕಡೆ ವ್ಯರ್ಥ ಆಗ್ತಾಯಿದೆ ಅಂತ ತಿಳ್ಕೊಂಡು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು.